ಮಾಡ್ತಾ ಇದ್ದೀವಿ, 121 ವರ್ಷಗಳ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಮತ್ತೆ ಯಾತಕ್ಕೆ ಕುವೆಂಪು ಅವರನ್ನ ವಿಶ್ವಮಾನವ ಅಂತೇಳಿ ಗುರುತಿಸ್ತೀವಿ ಅಂತ ಹೇಳುವಾಗ ನೋಡಿ, ಕನ್ನಡ ಸಾಹಿತ್ಯದಲ್ಲಿ ನಾವು ನೂರಾರು ಮಹಾನ್ ಕವಿಗಳು ಬಂದರೂ ಕೂಡ ನಾವು ಮುಖ್ಯವಾಗಿ ಗುರುತಿಸ್ತಕ್ಕಂಥದ್ದು 3 ಜನ. ನೋಡಿ ಎಷ್ಟು ಒಂದು ಲಾಜಿಕ್ ಆಗಿದೆ ಅಂತ ಹೇಳಿದ್ರೆ, 10ನೇ ಶತಮಾನದಲ್ಲಿ ಪಂಪ ಬರ್ತಾನೆ, 15ನೇ ಶತಮಾನದಲ್ಲಿ ಕುಮಾರವ್ಯಾಸ ಬರ್ತಾನೆ, 20ನೇ ಶತಮಾನದಲ್ಲಿ ಕುವೆಂಪು ಅವರು ಬರ್ತಾರೆ. ನೋಡಿ 10ರಿಂದ 15 ಅಂತ ಹೇಳಿದ್ರೆ 500 ವರ್ಷಗಳ ಅಂತರ, 15ರಿಂದ 20 ಅಂತ ಹೇಳಿದ್ರೆ ಮತ್ತೆ 500 ವರ್ಷಗಳ ಅಂತರ. ಅಂದ್ರೆ ಒಬ್ಬ ಮಹಾನ್ ಕವಿ ಯಾವಾಗ ಹುಟ್ಟೋದಿಲ್ಲ, ಜನ್ಮ ತಾಳೋದಿಲ್ಲ ಅನ್ನೋದಕ್ಕೆ ನಮ್ಗೆ ಇಲ್ಲಿರ್ತಕ್ಕಂಥ ಲಾಜಿಕನ್ನೇ ನೀವು ನೋಡ್ಬೋದು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಭುವನದ ಭಾಗ್ಯದಿಂದ ಕೊಮ್ಮ ಅಂತ ಹೇಳ್ತಾನೆ. ಅಂದ್ರೆ ಒಬ್ಬ ಮಹಾನ್ ಕವಿ ಅಂತಕ್ಕಂಥವರು ಜನಿಸ್ತಕ್ಕಂಥದ್ದು ಆ ನಾಡಿನ ಪುಣ್ಯದ ಫಲದಿಂದ ಅಂತ ಹೇಳ್ತಾರೆ. ಮತ್ತೆ ಒಂದು ಮಾತಿದೆ ನಮ್ಮಲ್ಲಿ, ಕವಿಗೆ ಕವಿ ಮುನಿಗೊಮ್ಮ ಅನ್ನುವಂಥದ್ದು. ಅಂದ್ರೆ ಒಬ್ಬ ಕವಿಯನ್ನ ಕಂಡ್ರೆ ಮತ್ತೊಬ್ಬ ಕವಿಗೆ ಆಗದೆ ಇರ್ತಕ್ಕಂಥ. ಆದ್ರೆ ನೋಡಿ, ಕುವೆಂಪು ಅವರ ವ್ಯಕ್ತಿತ್ವವನ್ನು ನೋಡಿ, ಅವತ್ತಿನ ಸಮಕಾಲೀನ ಕವಿಯಾಗಿದ್ದಂತ ಬೇಂದ್ರೆಯವರು ಹೇಳ್ತಾರೆ, ಯುಗದ ಕವಿಗೆ ಜಗದ ಕವಿಗೆ ಶ್ರೀ ರಾಮಾಯಣ ದರ್ಶನಂನಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರ್ಯಾರು. ಅಂದ್ರೆ ಆ ಸಮಕಾಲೀನ ಕವಿಯಿಂದ ಸ್ತುತಿಗೆ ಒಳಗಾಗ್ತಾರೆ ಅಂತ ಹೇಳಿದ್ರೆ ಕುವೆಂಪು ಅವರ ವ್ಯಕ್ತಿತ್ವ ಮತ್ತೆ ಪ್ರತಿಭೆ ಯಾವ ಮಟ್ಟದ್ದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದಲ್ಲಿ ಒಂದು ಮಾತಿರ್ತಕ್ಕಂಥದ್ದು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತಾರೆ. ಅಂದ್ರೆ ಋಣ ಅಂತ ಹೇಳಿದ್ರೆ ಯಾವುದೋ ಜನ್ಮದ ಒಂದು ಸಂಬಂಧ, ಸಾರ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಋಣಾನುಬಂಧ ರೂಪೇಣ ಪಶು ಅಂದ್ರೆ ಯಾವ್ದಾದ್ರು ಪ್ರಾಣಿಗಳು ನಮ್ಮ ಮನೆಗೆ ಬರ್ತವೆ ಅಂತ ಹೇಳಿದ್ರೆ ಯಾವುದೋ ಒಂದು ಜನ್ಮದ ಸಂಬಂಧ ಇರ್ತದೆ ಅನ್ನುವಂಥದ್ದು. ಪಶು ಪತ್ನಿ ಅಂತ ಹೇಳಿದ್ರೆ ಹೆಂಡತಿಯ ಸಂಬಂಧನೂ ಅಷ್ಟೇ. 100 ಜನ ಹುಡುಗರನ್ನ ಹುಡುಗಿಯರನ್ನ ನೋಡಿದ್ರು ಕೂಡ ಅವರೇ ಯಾತಕ್ಕೆ ಮದುವೆ ಆಗ್ತದೆ ಅಂತ ಹೇಳಿದ್ರೆ ಯಾವುದೋ ಒಂದು ಋಣಾನುಬಂಧ ಅಂತಾನೆ ಹೇಳ್ತಾರೆ. ಪಶು ಪತ್ನಿ ಮತ್ತೆ ಸುತ್ತ ಅಂದ್ರೆ ಮಕ್ಕಳಾಗಿರ್ಬೋದು, ಆಲಯ ಅಂತ ಹೇಳಿದ್ರೆ ಮನೆ ಆಗಿರ್ಬೋದು, ಇವೆಲ್ಲ ತರ್ತಕ್ಕಂಥದ್ದು ಯಾವುದೋ ಒಂದು ಋಣಾನುಬಂಧದ ಸಂಬಂಧ ಅಂತ. ಅದಕ್ಕೆ ನೋಡಿ, ನಮ್ಮಲ್ಲಿ ಮದುವೆ ಅನ್ನುವಂತ ವಿಚಾರ ಬಂದಾಗ ಅನ್ನುವಂಥದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತದೆ ಅನ್ನುವಂಥದ್ದು. ಹಾಗಾಗಿ ಮದುವೆ ಅನ್ನುವಂಥದ್ದು ಒಂದು ಪವಿತ್ರವಾಗಿರ್ತಕ್ಕಂಥ ಬಂಧನ ಸಂಬಂಧ ಅನ್ನುವಂಥದ್ದು. ನೀವು ಹಾಗೇನೆ ಇಂಗ್ಲಿಷ್ನಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಎ ವೆರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಎ ವುಮೆನ್ ಅಂತ. ಅಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯ ಸ್ತ್ರೀಯ ಪಾತ್ರ ಇರ್ತದೆ ಅನ್ನುವಂಥದ್ದು. ನನಗೆ ಈ ನಾಣ್ಣುಡಿಯನ್ನ ಕೇಳಿದಾಗೆಲ್ಲ ಸಾಮಾನ್ಯವಾಗಿ ನೆನಪಾಗ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ, ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದಂಥ ಸಾಕ್ರೆಟಿಸ್ ನೆನಪಾಗ್ತಾನೆ. ನೀವು ಗ್ರೀಕ್ನ ಚರಿತ್ರೆಯನ್ನು ಓದುವಾಗ ಮುಂದೆ ಓದ್ತೀರಿ, ಅಲ್ಲಿ ಸಾಕ್ರೆಟಿಸ್ ಬರ್ತಾನೆ, ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ ಬರ್ತಾನೆ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್, ಹೀಗೆ ಅವರದ್ದು ಪರಂಪರೆ ಮುಂದುವರ್ಕೊಂಡು ಹೋಗ್ತಕ್ಕಂಥ. ನೋಡಿ, ಸಾಕ್ರೆಟಿಸ್ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿ ಆದರೂ ಕೂಡ ಅವನ ಜೀವನದಲ್ಲಿ ಒಂದು ನಡೆದಂತ ಒಂದು ಘಟನೆಯನ್ನು ನಿಮ್ಗೆ ಹೇಳ್ತೀನಿ ನೋಡಿ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೆಳಗ್ಗೆ ಹೇಳ್ತಾನೆ, ಎದ್ದಂತವನು ಮನೆಯ ಹಾಲ್ನಲ್ಲಿ ಒಂದು ಚೇರ್ನಲ್ಲಿ ಕೂತ್ಕೊಂಡು ದಿನಪತ್ರಿಕೆಯನ್ನು ಓದ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅವನ ಗೆಳೆಯ ಬರ್ತಾನೆ, ಅವನು ಅವನ ಪಕ್ಕ ಕೂತ್ಕೊಳ್ತಾನೆ. ಅವನ ಹೆಂಡತಿ ಹೊರಗಡೆ ನೀರು ಬಂದಿರ್ತದೆ, ಒಂದು ಕೊಡವನ್ನ ಬಿಂದಿಗೆಯನ್ನು ತೆಗೆದುಕೊಂಡು ಒಳಗಡೆಗೆ ನೀರನ್ನ ತುಂಬ್ತಾ ಇರ್ತಾಳೆ. ಮತ್ತೆ ಅವಳು ಒಳ್ಳೆ ಮಾತಿನಲ್ಲಿ ಹೇಳ್ತಾಳೆ, ನನಗೆ ಸಹಾಯ ಮಾಡಿ ಅಂತೇಳಿ ಗಂಡನ್ಗೆ. ಅವನು ಜಗ್ಗೋದೇ ಇಲ್ಲ, ಸ್ನೇಹಿತಗಳಿಲ್ಲ ನನ್ನ ಮಕ್ಕಳನ್ನ. ಯಾಕೆ ನೋಡಿದಿರ ಅಂತ ಕೇಳ್ತಾ ಇದ್ದೀನಿ, ಓದಿರೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಪಾಪ ನಾವು 1ನೇ ತರಗತಿಯಿಂದ ಬರೀ ಟೆಕ್ಸ್ಟ್ ಬುಕ್ ಕೊಟ್ಟಿವಿ ಅವ್ರಿಗೆ, ಅಲ್ವಾ? ನೀವು ಈ ತರ ಪುಸ್ತಕ ಓದೋದು ನೀವು PUC ಓದ್ಮೇಲೆ, ಹೌದಲ್ಲ ಮಕ್ಕಳ? ನೋಡಿದ್ರೆ ಸತ್ಯ ಹೇಳ್ತಾರೆ. ಆ 2 ಕಾದಂಬರಿಗಳ ಮಕ್ಕಳೇ, ಮಲಗಳಲ್ಲಿ ಮದುಮಗಳು ಒಂದು ಸರಿ ಇಟ್ಕೊಂಡ್ರೆ ಎಲ್ಲೋಗಿದೀವಿ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಅಷ್ಟು ಪಾತ್ರಗಳು ಬರ್ತವೆ. ಅದು ದೊಡ್ಡ ಕೃತಿ. ಅದು ಪಾತ್ರಗಳು ಎಷ್ಟು ಬರ್ತವೆ ಅಂತಂದ್ರೆ ನೆನ್ಪಿಟ್ಕೊಳಕ್ಕೆ ಆಗೋದಿಲ್ಲ. ಮತ್ತೆ ಹೆಸರುಗಳೆಲ್ಲ ಮಲ್ನಾಡು, ಐತ, ಪೀಂಚಲು, ನಾಯಿಗುತ್ತಿ, ಇದೆಲ್ಲ ನೌನ್. ನಾನು ಹೇಳ್ತಾ ಇರೋದು ನೌನ್ ಅಂದ್ರೆ ಗೊತ್ತಲ್ಲ, ಹೆಸರು. ಚಂದ್ರು, ತಿಮ್ಮೇಗೌಡರು, ಮಲ್ಲಿಕಾರ್ಜುನು, ಪೂರ್ಣಚಂದ್ರ, ಧರ್ಮಪ್ಪ ಹೆಸರು ಇದೆಯಲ್ವಾ? ಹೀಗೆ ಪಾತ್ರಗಳ ಹೆಸರು, ವ್ಯಕ್ತಿಗಳ ಹೆಸರಲ್ಲಿ ಚಿಕ್ಕ ಚಿಕ್ಕ ಕಥೆಗಳು, ತುಂಬಾ ಕಥೆಗಳು ಬರ್ತವೆ. ಕಚೋಳ ಕಥೆ, ಕಚೋಳ ಕಥೆ, ಕಚೋಳ ಕಥೆ ಓದ್ಕೊಂಡು ಹೋಗ್ತಾ ಇದ್ರೆ ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಅಂದ್ರೆ ಹಿಂದಕ್ಕೆಲ್ಲೋದ ಎಷ್ಟು ಪಾತ್ರಗಳು ಗೊತ್ತೇ ಆಗೋದಿಲ್ಲ. ಸೊ ಇಂಥ ಕೃತಿ
ಬರೆದಂಥ ಪುಟ್ಟಪ್ಪ ಒಂದು ಮಹಾಕಾವ್ಯ ಬರಿ ಅಂತ ಪ್ರೇರಣೆ ಕೊಡಿದರೆ ಅದಕ್ಕೆ ಬರೆದ ನಂತರ ಗುರುಗಳಿಗೆ ವಂದಿಸತಕ್ಕಂಥ ರೀತಿ ಕುವೆಂಪು ಅವ್ರದ್ದು ನಮ್ಗೆಲ್ರಿಗೂ ಒಂದು ಸಂದೇಶ ಅಲ್ವಾ ಅದು? ಹೌದಾ ಅಲ್ವಾ? ಎಸ್. ಅಲ್ಲಿಂದ ಮುಂದೆ ಹೋಗ್ತಾರೆ. ರಾಮಾಯಣದ ಕಥೆ ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳೇ. ರಾಮಾಯಣ ಅಂದ್ರೆ ಶ್ರೀರಾಮ, ಆಮೇಲೆ ಸೀತೆ, ಆಮೇಲೆ ರಾಮ ಅಂದ ತಕ್ಷಣ ರಾವಣ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಒಟ್ಟಾದ್ರೆ ಅಲ್ವಾ? ಶ್ರೀರಾಮನ ತಂದೆ ಹೆಸರೇನು? ದಶರಥ. ದಶರಥನಿಗೆ ಎಷ್ಟು ಜನ ಹೆಂಡತಿಯರು? ಹೆಸರು ಹೇಳ್ಬೋದಾ ಯಾರಾದ್ರೂ? ಹೇಳು. ಕುಂತ್ಕಡೆ ಹೇಳು, ಕುಳಿತುಕೊಂಡೆ ಮಾತಾಡಿ, ನೋ ಪ್ರಾಬ್ಲಮ್. ವೆರಿ ಗುಡ್. ಚಪ್ಪಳೆ ಹೊಡೀರಿ ಒಂದು. ಹೇಳ್ಕೊಬೇಕು, ತಿಳ್ಕೊಂಡಿರ್ಬೇಕು. ಹಾಗಾದ್ರೆ 3 ಜನ ಹೆಂಡತಿಯರು ಸೇರಿ ಒಟ್ಟು ಎಷ್ಟು ಜನ ಮಕ್ಕಳು ದಶರಥನಿಗೆ? ಯಾರಿಗಿಬ್ರು ಮಕ್ಕಳು? ತೊಂದ್ರೆ ಇಲ್ಲಿ ಯಾರಿಗೂ ಶಿರಚ್ಛೇದನ ಆಗಲ್ಲ. ತಿಳ್ಕೊಂಬಿಡಿ. ತಪ್ಪಾದ್ರೆ ಚಿಂತೆ ಇಲ್ಲ. ಈಗ ಹಿಂಗ್ ಕೇಳ್ತಾ ಇದ್ರೆ ನೆನಪಲ್ಲಿ ಉಳಿತದೆ ಮಕ್ಕಳ. ಯಾಕೆ ನಾನು ಕೇಳ್ತಾ ಇದ್ದೀನಿ ಗೊತ್ತಾ? ಒಂದ್ ಕಡೆ ಭಾಷಣ ಹೊಡ್ಕೊಂಡು ಹೋಗ್ಬೋದು, ಸುಲಭ ನನಗೆ. ಆದ್ರೆ ನೀವೆಲ್ಲ ನನ್ನ ಜೊತೆ ಇರ್ಬೇಕಲ್ಲ. ನಾನು ಅಂದ್ಕೊಳ್ತೀನಿ ಎಲ್ಲ ನನ್ನೇ ನೋಡ್ತಾವ್ರೆ, ನನ್ನ ಮಾತು ಕೇಳ್ತಾವ್ರೆ ಅಂತ. ಇವತ್ತು ಚಿಕ್ಕಮ್ಮ ಬರ್ತೀನಿ ಅಂತಿದ್ರು, ಪೇಸ್ಟ್ರಿ ತತ್ತೀನಿ ಅಂತಿದ್ರು, ಏನೋ ಪ್ರೋಗ್ರಾಮ್ ಬೇರೆ ಹಾಕೊಂಡಾರಲ್ಲ ಅಂತ ಕೂತವನ. ಪೇಸ್ಟ್ರಿ ನೆನ್ಸ್ಕೊಂಡು ಕೂತವನೆ. ಹಂಗೆ ಅಂದ್ರೆ ಇನ್ನು ಸಮಥಿಂಗ್ ಏನೇನೋ ಇರ್ತದೆ ನಿಮ್ಮ ಮನಸ್ಸಲ್ಲಿ, ಅದೆಲ್ಲ ಬಿಟ್ಟು ನನ್ನ ಜೊತೆ ಇರ್ಬೇಕಲ್ಲ. ಹೌದಲ್ಲ ಮಕ್ಕಳ? ಎಸ್.